ದಿನಗಳ ಹಿಂದೆ ಇಡೀ ವರ್ಲ್ಡ್ ನಂಬರ್ 1 ಕ್ರಿಮಿನಲ್ ಯಾರು ಅಂತ ಹಾಕಿದ್ರೆ ನರೇಂದ್ರ ಮೋದಿ ಅವರ ಫೋಟೋ ಬರ್ತಿತ್ತು. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಅದು ನಿಜ ಆಗುತ್ತಾ ಅಂತೇಳಿ ಡೌಟ್ ಬರ್ತಿದೆ. ಏನಕ್ಕಂದ್ರೆ ಈ ದೇಶದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಕಿತ್ಕೊಳ್ತಿದ್ದಾರೆ. ಯಾರ್ಯಾರು ಬಿಜೆಪಿ ವಿರುದ್ಧ ಅಥವಾ ಬಿಜೆಪಿ ಸ್ಕ್ಯಾಮ್ಸ್ ಅನ್ನ ಎಕ್ಸ್ಪೋಸ್ ಮಾಡ್ತಿದ್ದಾರೋ ಎಲ್ಲರ ವಿರುದ್ಧ ನೋಟಿಸ್ ಅನ್ನ ಕಳಿಸಿದ್ದಾರೆ, ವಿಡಿಯೋಸ್ ಅನ್ನ ಟೇಕ್ ಡೌನ್ ಮಾಡ್ತಿದ್ದಾರೆ, ಮತ್ತೆ ಎಲ್ಲ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕ್ತಿದ್ದಾರೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿತಿನ್ ಗಡ್ಕರಿ ಅವರು ಒಂದು ಬೀಫ್ನ ಇದು ಮಾಡೋದ್ರಲ್ಲಿ ಒಂದು ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅದರ ವಿರುದ್ಧ ಒಂದು ಕ್ಯಾರವ್ಯಾನ್ ಅನ್ನೋ ಮ್ಯಾಗಝೀನು ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿರುತ್ತೆ. ಅದರ ವಿರುದ್ಧ ಒಂದು ಮುಖೇಶ್ ಮೋಹನ್ ಅನ್ನೋರು ಒಂದು ವಿಡಿಯೋನ ಮಾಡಿರ್ತಾರೆ. ಮುಖೇಶ್ ಮೋಹನ್ ಮೇಲೆ FIR ಫೈಲ್ ಮಾಡಿಸಿ 50 ಕೋಟಿ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ದಾರೆ. ಅದ್ರ ಜೊತೆ ಇದು ಮುಖೇಶ್ ಮೋಹನ್ ಅವರ ಮೊಬೈಲ್ ಕೂಡ ಕಿತ್ಕೊಂಡಿದ್ದಾರೆ. ಸೊ ಇದು ಯಾಕಾಗಿದೆ ಅಂದರೆ ದ ಕ್ಯಾರವ್ಯಾನ್ ಮ್ಯಾಗಝೀನ್ ಅನ್ನೋದು ಒಂದು ನಾರ್ಮಲ್ ಆಗಿ ಬೀಫ್ ಎಕ್ಸ್ಪರ್ಟ್ ಅನ್ನೋ ಕಂಪ್ನಿ ಸಿಕ್ಕಾಕೊಂಡಿರುತ್ತೆ. ಅದಕ್ಕೆ ಯಾರು ಅದೇ ಕಂಪನಿ ಅನ್ನೋದು ಡೈರೆಕ್ಟಾಗಿ ಯಾರಿಗೆ ಲಿಂಕ್ ಆಗಿರುತ್ತೆ ಅಂದರೆ CN ಕಂಪನಿ ಅಂತ. ಇದು ಯಾರು ಇದಕ್ಕೆ ಡೈರೆಕ್ಟ್ರು ಅಂದರೆ ನಿತಿನ್ ಗಡ್ಕರಿ ಅವರ ಮಗ. ಈ ಕಂಪನಿಗಳಿಗೆ ತುಂಬ ಕಾರ್ಪೊರೇಟಿವ್ ಬ್ಯಾಂಕಿಂದ ಲೋನ್ ಸಿಕ್ಕಿದೆ. ಆ ಕಾರ್ಪೊರೇಟಿವ್ ಬ್ಯಾಂಕ್ಗಳಿಗೆ ಡೈರೆಕ್ಟರ್ ಯಾರು ಅಂದರೆ ನಿತಿನ್ ಗಡ್ಕರಿ ಅವರ ಹೆಂಡ್ತಿ. ಸೊ ಒಟ್ಟಿನಲ್ಲಿ ಇವ್ರು ಏನು BJP ಅವರ ಅಜೆಂಡಾ ಗೋ ಹತ್ಯೆನ ನಿಷೇಧ ಮಾಡ್ತೀವಿ, ಮಾತೆ ಗೋ ಇದು ಹಿಂದುತ್ವ ಅನ್ನೋ ಅಡ್ಡ ಇಟ್ಕೊಂಡು ಇಡೀ ಭಾರತೀಯರನ್ನ ಸ್ಕ್ಯಾಮ್ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಡೆಮೋಕ್ರಸಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಈ ವಿಡಿಯೋನ ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು 100 ಸಲ ಯೋಚನೆ ಮಾಡಿದೆ. ಬಟ್ ದ ಎಂಡ್ ಆಫ್ ದ ಡೇ ಭಾರತ ರಿಸ್ಕಲ್ಲಿದೆ. ಏನಕ್ಕಂದರೆ ಬಿಕಾಸ್ ಆಫ್ BJP. ಏನಕ್ಕಂದರೆ ಎಲೆಕ್ಷನ್ ಕಮಿಷನನ್ನು ಕೂಡ ಇವರು ಒಂಥರ ಬೇರೆ ಥರ ಟ್ರೀಟ್ ಮಾಡ್ತಿದ್ದಾರೆ. ಅದು ಹೇಳ್ತೀನಿ ನೋಡಿ. ನರೇಂದ್ರ ಮೋದಿ ಅವರ ಬಗ್ಗೆ ಹೇಳ್ಬಿಡ್ತೀನಿ. 2014ರಲ್ಲಿ ನಾನು ಸಪೋರ್ಟ್ ಮಾಡಿದಷ್ಟು ನರೇಂದ್ರ ಮೋದಿಗೆ ಬೇರೆ ಯಾರೂ ಸಪೋರ್ಟ್ ಮಾಡಿರಲ್ಲ. ಎಲ್ಲರಿಗೂ ಹೇಳ್ಕೊಂಬಂದೆ, ಗುಜರಾತ್ ಮಾಡಲ್, ಆ ಮಾಡಲ್, ಈ ಮಾಡಲ್, ಇದು ಜಾತಿ ಪದ್ಧತಿ ಹೋಗುತ್ತೆ, ಭ್ರಷ್ಟಾಚಾರ ಹೋಗುತ್ತೆ, ಅದಾದ ನಂತರ ಒಳ್ಳೆ ದೇಶ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಗುಣಮಟ್ಟದ ತಾರ್ ರೋಡ್ ಬರುತ್ತೆ. ಬಟ್ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಅನ್ನೋದಕ್ಕಿಂತ ಪ್ರಚಾರ ಮಂತ್ರಿ ಅಂತ ಕರಿಬೋದು. ಏನಕ್ಕಂದರೆ ರೀಸೆಂಟಾಗಿ ಒಂದು ರಿಪೋರ್ಟ್ ಬಂದಿದೆ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಬಿಟ್ಟು ಒಂದು ಸ್ಕೀಮನ್ನು ನರೇಂದ್ರ ಮೋದಿ ಅವರು ಲಾಂಚ್ ಮಾಡ್ತಾರೆ. ಅದರಲ್ಲಿ 80% ಅಷ್ಟು ಓನ್ಲಿ ಏನಕ್ಕೆ ಇದು ಮಾಡಿದಾರೆ ಗೊತ್ತಾ? ಹೆಣ್ಮಕ್ಳ ಸೆಕ್ಯೂರಿಟಿಗೋಸ್ಕರ CCTV ಕ್ಯಾಮ್ರಾಸು ಮತ್ತು ಅವರ ಎಜುಕೇಷನ್ಗೋಸ್ಕರ, ಯಾವುದಕ್ಕೂ ಅಲ್ಲ. ನರೇಂದ್ರ ಮೋದಿ ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದಾರೆ. ಮೋದಿಯವರ ವಿರುದ್ಧ ಯಾರಾದರೂ ಅಥವಾ BJP ಅವರ ವಿರುದ್ಧ ಈ ರೀತಿ ಕ್ವಶನ್ ಮಾಡಿದ್ರೆ ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಆಗ್ತಿದ್ದಾರೆ. ಮೋದಿ ಅವ್ರ ಬಗ್ಗೆ ನಾನು ಜಾಸ್ತಿ ಡ್ರ್ಯಾಗ್ ಮಾಡೋಕೆ ಹೋಗಲ್ಲ. ವೈ ಬಿಕಾಸ್ ನಮ್ಮ ದೇಶದಲ್ಲಿ ಏನೇ ಆಗಲಿ ಅದಕ್ಕೆ ಮೋದಿ ಕಾರಣ, ಏನೇ ಕೆಟ್ಟದಾದರೂ ಕೂಡ ಅದಕ್ಕೆ ಕಾಂಗ್ರೆಸ್ ಕಾರಣ. ಹಂಗಂತ ನಾನು ಇಲ್ಲಿ ಕಾಂಗ್ರೆಸ್ ಏನು ಸಾಚ ಅಂತಲ್ಲ, ಕಾಂಗ್ರೆಸ್ BJPಗಿಂತ ವರ್ಸ್ಟ್ ಇದೆ, ಆಯಿತಾ? ಬಟ್ ಒಂದು ಭಾರತೀಯ ಸತ್ತ ಪ್ರಜೆಯಾಗಿ ಜನಗಳನ್ನು, ಮೇಯ್ನಾಗಿ ಭಾರತೀಯ ಯೂತನ್ನು ಈ ನಾರ್ಮಲಾಗಿ ಅವೇರ್ನೆಸ್ ಮೂಡಿಸುವಂಥದ್ದು ನನ್ನ ಕರ್ತವ್ಯ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನರೇಂದ್ರ ಮೋದಿ ಯಾವ ರೀತಿ ಅಧಿಕಾರಕ್ಕೆ ಬಂದರು ಅಂತ ತಿಳ್ಕೊಳ್ಳೋಣ. ಸೊ 2014ರಲ್ಲಿ ಒಂದು ವೇವ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಏನಂತ, ಗುಜರಾತಲ್ಲಿ ತುಂಬ ಅಭಿವೃದ್ಧಿ ಮಾಡಿಬಿಟ್ಟಿದ್ದಾರೆ, ರೋಡ್ಸ್ ಆಗಿದೆ, ಮೆಟ್ರೋ ಈಗಿದೆ, ಏರೋಪ್ಲೇನ್ ಆಗಿದೆ ಅಂತ. ಇವೆಲ್ಲ ಕೂಡ ಫೇಕ್ ಪ್ರಮೋಷನ್ಸ್. ಇವಾಗ ಏನು BJP ಅವ್ರು ಮಾಡ್ತಿದ್ದಾರೋ ಅದೇ ಕೆಲಸ. BJP ಅವ್ರದ್ದು ಒಂದು ಮೇಯ್ನ್ ಅಜೆಂಡಾ ಹೇಳ್ಬಿಡ್ತೀನಿ ನೋಡಿ. ಒಂದು ಹಳೆ ಗೋಡೆಗೆ ಸುಣ್ಣ ಹೊಡೆದ್ಬಿಟ್ಟು ಈ ಗೋಡೆ ಸುಣ್ಣ ನಾವೇ ಹೊಡೆದಿದ್ದು ಅಂತ ಹೇಳೋದೇ BJP ಅವರ ಅಜೆಂಡಾ. ಅದಕ್ಕೆ ಹಿಂದುತ್ವನ ಅಡ್ಡ ಇಟ್ಕೊಳ್ತಾರೆ. ಗುಜರಾತ್ ಹಂಗೆ ಮಾಡಿಬಿಟ್ಟಿದ್ದೀವಿ, ಹಿಂಗೆ ಮಾಡಿಬಿಟ್ಟಿದ್ದೀವಿ ಅಂದರು. ನರೇಂದ್ರ ಮೋದಿ ಅವ್ರ ಬಗ್ಗೆ ಬರೋಣ. ಕಪ್ಪು ಹಣ ತೊಗೊಬರ್ತೀವಿ ಅಂತ ಹೇಳಿದ್ರು. ಅದು ನಿಮಗೆ ಇವಾಗ ತುಂಬ ಜನ ಕೇಳ್ತಾರೆ ಸಾಕ್ಷಿಯಲ್ಲಿದೆ ಅಂತ. ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ನೋಡಿ, ನಾನೇನಾದರೂ ಅಧಿಕಾರಕ್ಕೆ ಬಂದರೆ 100 ದಿನದೊಳಗಡೆ ಕಪ್ಪು ಹಣ ತೊಗೊಬರ್ತೀವಿ ಅಂತ ಅವ್ರದೇ ಚಾನಲಲ್ಲಿ ಯೂಟ್ಯೂಬ್ ವಿಡಿಯೋ ಇದೆ. ಅದಾದಮೇಲೆ ರೀಸೆಂಟಾಗಿ ಮೋರಿಯಿಂದ ಗ್ಯಾಸ್ ಉತ್ಪತ್ತಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಎಷ್ಟು ಸುಳ್ಳುಗಳು ಹೇಳಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ನರೇಂದ್ರ ಮೋದಿ ಅವ್ರಿಗೆ. ಯಾಕಂದರೆ ಅವರ ವಿಡಿಯೋಗಳು ಅನ್ನೋದು ಅಷ್ಟು ಇದು ಮೇಕ್ ಇನ್ ಇಂಡಿಯಾ ಅಂತ ತಂದರು, ಅದು ಫೇಲ್ಯೂಡ್ ಆಯಿತು. ನೋಟ್ ಬ್ಯಾಂಕ್ ಇದಾಯಿತು, ನೋಟ್ ಬ್ಯಾನ್ ಮಾಡಿದ್ರು, ಅದರಲ್ಲೂ ಕೂಡ ತುಂಬ ಪ್ರಾಬ್ಲಮ್ಸ್ ಇದೆ. ಅದಾದ ನಂತರ ಹಲವಾರು ಸ್ಕೀಮ್ಗಳನ್ನು, ಇದು 100 ಸ್ಮಾರ್ಟ್ ಸಿಟೀಸ್ ಇರುತ್ತೆ ಅಂದರು, ಅದು 2023 ಒಳಗಡೆ ಇದು ಬರುತ್ತೆ, ಮೆಟ್ರೋ ಬುಲೆಟ್ ಟ್ರೈನ್ ಬರುತ್ತೆ ಅಂದರು. ಅದು ನರೇಂದ್ರ ಮೋದಿ ಅವ್ರು ಏನೇನು ಮಾಡೋಕೆ ಹೋಗಿದ್ರು ಎಲ್ಲ ಫೇಲ್ಯೂಡ್ ಆಗಿದೆ. ಆದರೆ ಇದನ್ನು ಯಾರಾದರೂ ಧ್ವನಿ ಎತ್ತಿದ್ದಾರೆ ಅಂದರೆ ಅದು ಅವನ ಮೇಲೆ ಕೇಸುಗಳು ಹಾಕೋದು. ಭ್ರಷ್ಟಾಚಾರ ನಾನು ತಿನ್ನೋದಿಲ್ಲ, ನಾನು ತಿನ್ನೋಕೆ ಬಿಡೋದಿಲ್ಲ ಅಂದರು. ಯಾರ್ಯಾರು ಭ್ರಷ್ಟ ಏನು MLA MPಗಳಿದ್ದಾರೋ ಅವರೆಲ್ಲ ಕೂಡ ಹೋಗ್ಬಿಟ್ಟು BJPಗೆ ಸೇರಿಕೊಂಡ್ರೆ ಅವ್ರು ವೈಟ್ ವಾಶ್ ಆಗಿಬಿಡ್ತಾರೆ. ನೀವು ಎಷ್ಟೇ ಕೊಲೆ ಮಾಡಿರಿ, ನೀವೆಷ್ಟೇ ರೇಪ್ ಮಾಡಿರಿ, ನೀವೆಷ್ಟೇ ಚಿಕ್ಕ ಮಕ್ಕಳ ಮೇಲೆ ರೇಪ್ ಮಾಡಿರಿ, ನೀವೆಷ್ಟೇ ಏನದು ಭ್ರಷ್ಟಾಚಾರದಲ್ಲಿ ಮುಳುಗಿರಿ, ಹೋಗ್ಬಿಟ್ಟು BJPಗೆ ಸೇರ್ಕೊಳ್ಳಿ, BJP ಕ್ಲೀನ್ ಶೀಟ್ ಕೊಟ್ಬಿಡುತ್ತೆ, ಆಯಿತಾ? ನರೇಂದ್ರ ಮೋದಿ ಅವರು ಏನು ನಾನು ತಿನ್ನೋದಿಲ್ಲ, ನಾನು ತಿನ್ನೋಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಜಾತಿ ಪದ್ಧತಿಯನ್ನು ಹೋಗ್ಲಾಡಿಸ್ತೀನಿ ಅಂತ ಹೇಳಿದ್ರು. ಅದು ಎಲ್ಲಿ ಹೋಗ್ಲಾಡಿಸಿದ್ರೋ ಗೊತ್ತಿಲ್ಲ. ಭ್ರಷ್ಟಾಚಾರ ಇನ್ನೂ ತುಂಬ ತುಳುಕ್ತಾ ಇದೆ. ದೇಶದ ಕಿತ್ತೋಗಿರೋ ರೋಡ್ಗಳು ಇನ್ನೂ ಜಾಸ್ತಿ ಕಿತ್ತೋಗ್ತಿದೆ. ಒಂದು ದೇಶದಲ್ಲಿ ಒಳ್ಳೆ ಗಾಳಿ ಇಲ್ಲ, ಒಂದು ಒಳ್ಳೆ ನೀರು ಕುಡಿಯೋದಕ್ಕಿಲ್ಲ. ಗಾಳಿ ಕೇಳಿದ್ರೆ ಏರ್ ಪ್ಯೂರಿಫೈಯರ್ ಯೂಸ್ ಮಾಡಿ ಅಂತ ಹೇಳ್ತಾರೆ, ನೀರು ಕೇಳಿದ್ರೆ ಆಕ್ವಾಗಾರ್ಡ್ ಅಥವಾ ಬಿಸ್ಲರಿ ನೀರು ಕುಡೀರಿ ಅಂತ ಹೇಳ್ತಾರೆ. ರೋಡ್ಗಳು ಚೆನ್ನಾಗಿದೆಯಾ? ಇಲ್ಲ. ಫುಟ್ಪಾತ್ ಚೆನ್ನಾಗಿದೆಯಾ? ಇಲ್ವಾ. ಒಂದು ಎಜುಕೇಷನ್ ಚೆನ್ನಾಗಿದೆಯಾ? ಹೋದ್ರೋಗ್ಲಿ, ಏನೋ ನಾನು ಅಷ್ಟು ಎಜುಕೇಷನ್ ತಂದುಬಿಡ್ತೀನಿ, ಇಷ್ಟು ಎಜುಕೇಷನ್ ತಂದುಬಿಡ್ತೀನಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರು. ಎಜುಕೇಷನ್ ಏನಾಗಿದೆ? ಹಂಗಂತ ನಾನು ಇಲ್ಲಿ ಕಾಂಗ್ರೆಸ್ ಪಾರ್ಟಿ, ಇವಾಗ ತುಂಬ ಜನ ರೆಡಿ ಆಗಿರ್ತಾರೆ ನೀನು ಕಾಂಗ್ರೆಸ್ ಬಕೆಟ್ ಅಂತ. ಕಾಂಗ್ರೆಸ್ ಪಾರ್ಟಿ BJPಗಿಂತ ವರ್ಸ್ಟ್ ಇಲ್ಲ ಅಂತಲ್ಲ.
ಅವರು ಸಿ ಇದರ ಈ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಮತ್ತು ಬಿ ಜೆ ಪಿಯವ್ರು ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿಯವ್ರಿಗಂತೂ ಯಾವುದಕ್ಕೆ ಕ್ವಶನ್ ರೈಸ್ ಮಾಡಬೇಕು, ಯಾವುದು ಕ್ವಶನ್ ರೈಸ್ ಮಾಡಬಾರ್ದು ಏನೂ ಗೊತ್ತಿಲ್ಲ. ಅವು ಏನೋ ಒಟ್ಟಲ್ಲಿ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಚೆನ್ನಾಗಿ ವಿ ಐ ಪಿ, ಅದೇ ಐ ಪಿ ಎಲ್ಗೆ ಟಿಕೆಟ್ ಕೇಳಿದ್ರಲ್ಲ, ನಾಚಿಕೆ ಮಾನ ಮರ್ಯಾದೆ ಬಿಟ್ಬಿಟ್ಟು ನಾವು ವಿ ಐ ಪಿಸ್ ಅಂತ, ಆ ವಿ ಐ ಪಿಸ್ನ ಎಲೆಕ್ಟ್ ಮಾಡೋದು ಯಾರು? ಪ್ರಜಾಪ್ರಭುತ್ವ ಅಂದರೆ ಏನು? ಅಷ್ಟು ಕಾಮನ್ ಸೆನ್ಸು ನಮ್ಮ ಎಮ್ ಎಲ್ ಎ ಎಂ ಪಿಗಳಿಗಿಲ್ಲ. ಅದನ್ನು ಸದನದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಐ ಪಿ ಎಲ್ಗೆ ಟಿಕೆಟ್ ಕೊಡ್ತಿಲ್ಲ ಅಂತ. ನೆಕ್ಸ್ಟು ಮೇ ಬಿ ಬಾಹುಬಲಿ 3 ಅಥವಾ ಸಲಾರ್ 3, KGF 3 ಬಂದರೆ ಮೇ ಬಿ ಎಲ್ಲ ಎಮ್ ಎಲ್ ಎ ಎಂ ಪಿಗಳಿಗೂ ಒಂದೊಂದು ಎಷ್ಟು ಪಕ್ಕದಲ್ಲಿ ಒಂದೊಂದು ಕ್ಯಾರೆಕ್ಟರ್ ಇಡಬೇಕನ್ನೋ ಗೊತ್ತಿಲ್ಲ. ಅಷ್ಟು ಶೇಮ್ಲೆಸ್ ಆಗ್ತಿದೆ ಇವತ್ತು ಇಂಡಿಯನ್ ಪಾಲಿಟಿಕ್ಸ್ ಅನ್ನೋದು. ನರೇಂದ್ರ ಮೋದಿ ಅವರ ಬಗ್ಗೆ ನಾನು ಇನ್ನೇನು ಹೇಳೋದಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಾನು ಇನ್ನೂ ಈ ದೇಶದಲ್ಲೇ ಬದುಕಬೇಕು, ಇನ್ನೂ ದುಡ್ಡು ಮಾಡೋದು ತುಂಬ ಇದೆ ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ. ನರೇಂದ್ರ ಮೋದಿ ಅವರು ಏನೇನು ಹೇಳಿದರೋ ಎಲ್ಲ ಸುಳ್ಳು, ಪ್ರಚಾರದ ಇದೆ ಇಷ್ಟೇ. ಸೊ ಇದು ಇವತ್ತಿನ ಅಪ್ಡೇಟು. ನಿತಿನ್ ಗಡ್ಕರಿ ಅವರೇ ಬೀಫ್ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ, ಮತ್ತು ಅವರೆಲ್ಲ ಹೇಳೋದು ನಾವು ಗೋ ರಕ್ಷಕರು, ಹಿಂದೂಗಳ ರಕ್ಷಕರು ಅಂತ. ಅಂಡ್ ಇನ್ನೊಂದು ತುಂಬ ಜನಕ್ಕೆ ಏನು ಡೌಟ್ ಇರುತ್ತೆ ಅಂದರೆ, ಇವಾಗ ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನ ಏನಾಗಿದೆ, ಪೆಟ್ರೋಲ್ ಅಷ್ಟಾಗಿದೆ ಇಷ್ಟಾಗಿದೆ, ಅಥವಾ ಶ್ರೀಲಂಕಾಗೆ ಏನಾಗಿದೆ, ಯಾಕೆ ನಾವು ಆ ದೇಶಗಳು ಕಂಪೇರ್ ಮಾಡ್ತಾರೆ? ಚೀನಾ ಕಂಪೇರ್ ಮಾಡೋಕ್ಕೆ ಹೇಳಿ, ಯಾರು ಮಾಡಲ್ಲ. ಚೀನಾದಲ್ಲಿ ಭ್ರಷ್ಟಾಚಾರ ಇಲ್ಲ, ಚೀನಾದಲ್ಲಿ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿದೆ, ಚೀನಾದಲ್ಲಿ ಒಂದೇ ಒಂದು ಸಲ ಭ್ರಷ್ಟಾಚಾರ ಅಂತ ಏನಾದರೂ ಆದರೆ ಅವ್ರನ್ನ ಗಲ್ಲಿಗೆ ಏರಿಸ್ತಾರೆ. ಆದರೆ ನಮ್ಮ ಇಂಡಿಯಾದಲ್ಲಿ BJP ಪಾರ್ಟಿಗೆ ಸೇರಿಸ್ಕೊಳ್ತಾರೆ. ಇದು ನಮ್ಮ ಇಂಡಿಯಾದ ಏನದು. ಒಟ್ಟಿನಲ್ಲಿ ನರೇಂದ್ರ ಮೋದಿ ಅವರ ಸ್ಕ್ಯಾಮ್ಸು ಎಲ್ಲರಿಗೂ ಗೊತ್ತಾಗ್ತಿದೆ. ಯೂತ್ ಎಜುಕೇಟೆಡ್, ನಮ್ಮ ಇಂಡಿಯಾದಲ್ಲಿ ಎಜುಕೇಟೆಡ್ ಅನ್ನೋ ಪದನ ಚೇಂಜ್ ಮಾಡ್ಬೇಕು ಅಂದ್ಕೊಳ್ತೀನಿ. ಅರ್ಥ ಮೆಚ್ಯೂರ್ಡ್ ಯಾರು ಕೂಡ BJPಗೆ ಇದು ಮಾಡ್ತಿಲ್ಲ. ಸೊ ಇದು ಯಾವುದ್ರ ಬಗ್ಗೆ ಕೂಡ ಮಾನ್ಯ ತೇಜಸ್ವಿ ಸೂರ್ಯ ಅವ್ರು ಧ್ವನಿ ಎತ್ತಲ್ಲ. ಅವ್ರು ಏನಂದರೆ, ಮೋದಿಗೆ ಸಪೋರ್ಟ್ ಮಾಡಿದ್ರೆ ನೀವು ನೇಷನ್ ಪರ ಇರ್ತೀರಾ, ಇಲ್ಲಾಂದರೆ ಆ್ಯಂಟಿ ನೇಷನ್. ಒಂದು MP ಕೊಡೋ ಇದಾದು. ತೇಜಸ್ವಿ ಸೂರ್ಯ ಹೆಂಗೆ ಗೊತ್ತಾ, ಅದೇನು ಅಂತ ಮಾತಾಡ್ತಾರೋ, ಅದೇನು ಇದು ಮಾಡ್ತಾರೋ. ಒಂದು ಟ್ರಾಫಿಕ್ ಆಗ್ತಿದೆ ಇವಾಗ ನೋಡಿ, ತುಮಕೂರಿಗೆ ಮೆಟ್ರೋ ಇರಬೇಕು ಅಂತ ಹೋಗ್ತಿದ್ದಾರೆ. ಇಟ್ಸ್ ಎ ಗುಡ್ ಥಾಟ್, ಯಾಕಂದರೆ ನೆಕ್ಸ್ಟ್ ಬೆಂಗಳೂರು ಆದಮೇಲೆ ತುಮಕೂರು ಅಷ್ಟೇ ಅಭಿವೃದ್ಧಿ ಆಗುತ್ತೆ. ಆ್ಯಂಡ್ ಏನು ಸುಬ್ಬಮ್ಮನ್ ರೈಲು ತೊಗೊಬರ್ಬೇಕು ಅಂತ ಬಿಟ್ಟು ತೇಜಸ್ವಿ ಸೂರ್ಯ ಹೇಳ್ತಾರೆ. ಇಷ್ಟು ದಿನ ಏನು ಮಾಡ್ತಿದ್ರಿ? ಅದೇ ಕೆಲಸ ಅಲ್ವಾ MP. ಇವಾಗ ನೀವು ಏನು ಮಾಡಿದಿರ ಅಂತ ಹೇಳಿ. ಇವಾಗ ತುಮಕೂರಿಗೆ ಮೆಟ್ರೋ ಯಾಕೆ ಬೇಕು ಅಂದರೆ, ಇವಾಗ ನೀವು ಒಂದು ಟ್ರೈನಲ್ಲಿ ಬೆಂಗಳೂರಿಂದ ತುಮಕೂರಿಗೆ ಎಷ್ಟೊತ್ತಿಗೆ ಹೋಗ್ತೀರಾ ಅಂತ ಬಿಟ್ಟು ಶಾರ್ಪ್ ಹೇಳೋಕ್ಕಾಗಲ್ಲ. ಆ್ಯಂಡ್ ಮೆಟ್ರೋದು ಇನ್ಫ್ರಾಸ್ಟ್ರಕ್ಚರ್ ಬೇರೆ ಥರ ಇರುತ್ತೆ, ರೈಲ್ವೇದು ಇನ್ಫ್ರಾಸ್ಟ್ರಕ್ಚರ್ ಬೇರೆ ಥರ ಇರುತ್ತೆ. ಸೊ ಒಂದು ಬಿಸ್ನೆಸ್ ಮ್ಯಾನ್ ತುಮಕೂರಲ್ಲಿ ನೆಕ್ಸ್ಟ್ ಇಂಡಸ್ಟ್ರಿ ಇಟ್ಟರು, ಅವ್ನು ಬೆಂಗಳೂರಲ್ಲಿ ಇದ್ದರೂ ಕೂಡ ಮೆಟ್ರೋ ಇತ್ತು ಅಂದರೆ ಜಸ್ಟ್ 1 ಅವರಲ್ಲಿ ಹೋಗ್ಬೋದು. ಅಲ್ಲೇನಾದರೂ ಮೀಟಿಂಗ್ ಇತ್ತು ಅಂದರೆ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಬರ್ಬೋದು. ಇದು ಮೆಟ್ರೋನ ಕಾನ್ಸೆಪ್ಟ್. ಇದೇ BJP ಅವರು, ಸೆಂಟ್ರಲ್ ಗೌರ್ಮೆಂಟ್ ಅವರು ಸರ್ಜಾಪುರಿಂದ ಹೆಬ್ಬಾಳ್ಗೆ ಒಂದು ನಮ್ಮವರು ರಿಪೋರ್ಟನ್ನು ಕಳಿಸಿದ್ರು, ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು. ಏನಂದರೆ ಡಬಲ್ ಡಕ್ಕರ್ ಮಾಡಬೇಕು ಅಂತ. ಅದಕ್ಕೆ BJP ಅವ್ರು ಏನು ಹೇಳಿದ್ದಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಇದು ಡಬಲ್ ಡಕ್ಕರ್ ಮಾಡಿಬಿಟ್ರೆ ಎಲ್ಲ ಜನ ರೋಡ್ ಮೇಲೆ ಹೋಗ್ಬಿಡ್ತಾರೆ, ಮೆಟ್ರೋದಲ್ಲಿ ಯಾರೂ ಬರಲ್ಲ ಅಂತ. ಜನಗಳಿಗೆ ಒಳ್ಳೇದಕ್ಕೆ ಮಾಡೋದಕ್ಕೆ ಅಲ್ವಾ ನೀವು ಮಾಡಬೇಕಾಗಿರೋದು. ಒಟ್ಟಿನಲ್ಲಿ ಅವರು ಕೂಡ ಚೆನ್ನಾಗಿ ಬಿಸ್ನೆಸ್ಸನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಇಡೀ ಜನಗಳನ್ನು ಯಾವ ರೀತಿ ಲೂಟಿ ಮಾಡಬೇಕು ಅಂತ BJP ಅವ್ರು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಏನಾದರೂ ಕ್ವಶನ್ ಮಾಡಿದ್ರೆ ಅವರ ವಿರುದ್ಧ FIR ಹಾಕೋದು ಅಥವಾ ಮಾನನಷ್ಟ ಮೊಕದ್ದಮೆ ಕೇಸುಗಳು ಹಾಕೋದು, ಅದು ಏನು ಮಾಡ್ತಿದ್ರು. ನಿಜವಾಗ್ಲೂ ಪ್ರಜಾಪ್ರಭುತ್ವ ನೆಕ್ಸ್ಟ್ ಇರುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಸೊ ಈ ವಿಡಿಯೋನು ಇರುತ್ತಾ ಇಲ್ವೋ ಅಂತ ಗೊತ್ತಿಲ್ಲ, ಯಾಕಂದರೆ ತೇಜಸ್ವಿ ಸೂರ್ಯ ಅವರ IT ಸೆಲ್ ಎಲ್ಲ ತುಂಬ ಸ್ಟ್ರಾಂಗ್ ಇದೆ. ಇಮಿಡಿಯೇಟಾಗಿ ಕೋರ್ಟಿಂದ ನೋಟಿಸ್ ಕಳಿಸ್ತಾರೆ, ವಿಡಿಯೋ ಡಿಲೆಕ್ಟ್ ಮಾಡಿಸ್ತಾರೆ. ಯಾಕಂದರೆ ಎಲ್ಲರದು ಅದೇ ಅಲ್ವಾ ಮಾಡ್ತಿರೋದು. ಒಟ್ಟಿನಲ್ಲಿ ಏನು ಮಾಡ್ತಾರೋ BJP ಅವರು. ಒಂದು ಇನ್ನೂ ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ ನರೇಂದ್ರ ಮೋದಿ ಅವರ ಬಗ್ಗೆ. ಅವರು ಕ್ಯಾಮ್ರಾ ಎಷ್ಟು ಪ್ರಚಾರ ಮಾಡ್ಕೊಳ್ತಾರೆ ಅಂದರೆ, ಅವ್ರು ಇಡೀ ದೇಶನ ಮಾರ್ಬಿಟ್ಬೇಕಿದ್ರು ಕೂಡ ಅವ್ರು ಪ್ರಚಾರ ಮಾಡ್ಕೊಳ್ತಾರೆ. ಅಷ್ಟು ಪ್ರಚಾರದ, ಇನ್ನು ಬೇರೆ ವರ್ಡ್ಸ್ ಯೂಸ್ ಮಾಡೋದು ಬೇಡ, ಅಷ್ಟು ಪ್ರಚಾರದ ಮಂತ್ರಿಗಳು ನರೇಂದ್ರ ಮೋದಿ ಅವರು. ಸೊ ಇವಾಗ ತುಂಬ ಜನ ಕಮೆಂಟ್ ಮಾಡಿರ್ತೀರಾ, ನೀವು BJP ಬಕೀಟ್ ಹಾಗೆ ಹೇಗೆ, ನಿಮಗೆ ಆಗಬೇಕಿತ್ತು ಅಗ್ರಿಕಲ್ಚರ್ ವೀಡಿಯೋಸ್ ಮಾಡ್ತಿರೋರು ಹಾಗೆ ಹೇಗೆ ಅಂತ. ಒಂದು ಭಾರತೀಯ ಸತ್ತ ಪ್ರಜೆಯಾಗಿ ನನಗೆ ಹೇಳಬೇಕು ಅನ್ನಿಸ್ತು, ಹೇಳಿದೆ. ಯಾಕಂದರೆ ಆ ಗೋಮಾಂಸ ಇದು ಅಂತೇಳ್ಬಿಟ್ಟು ಎಷ್ಟೋ ಜನ ತಮ್ಮ ಜೀವನಗಳನ್ನೇ ಕಳ್ಕೊಳ್ತಿದ್ದಾರೆ. ಆದರೆ ಮೇಲ್ಮೇಲೆ ಇರೋರು ಎಲ್ಲ ಚೆನ್ನಾಗಿದ್ದಾರೆ. BJP ಅವರು ಕಳ್ರೆ, ಕಾಂಗ್ರೆಸ್ ಅವರು ಕಳ್ರೆ, ಇನ್ನೊಂದು ಪಕ್ಷ ಇದೆಯಲ್ಲ ಅವರೂ ಕಳ್ರೆ, ಎಲ್ಲರೂ ಕಳ್ರೆ. ಒಟ್ಟಿನಲ್ಲಿ ನಮ್ಮ ಟ್ಯಾಕ್ಸ್ ದುಡ್ಡನ್ನು ಯಾವ ರೀತಿ ಹಾಳು ಮಾಡಬೇಕು, ಯಾವ ರೀತಿ ಲೂಟಿ ಮಾಡಬೇಕಂತ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ, ಲೂಟಿ ಮಾಡ್ತಿದ್ದಾರೆ ಅಷ್ಟೇ. ಸೊ ಇದು ಇವತ್ತಿನ BJP ಅಪ್ಡೇಟು. ಬಹುಶಃ ಈ ವಿಡಿಯೋನ ಇಟ್ಟಿರ್ತೀನೋ ಇಲ್ಲೋ ಗೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ, ಯಾಕಂದರೆ ನಾನು ಇಡ್ತೀನೋ ಇಲ್ಲೋ ಒಟ್ಟಿನಲ್ಲಿ ಅವರೇ ಡಿಲೆಕ್ಟ್ ಮಾಡಿಸ್ಬಿಡ್ತಾರೆ. ಇದು ಇವತ್ತಿನ ಅಪ್ಡೇಟ್. ಸೊ ಈ ವಿಡಿಯೋ ಎಷ್ಟಾದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.